ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಇಂದ ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗ್ಲೂ ಸಾಂಬಾರ್ ಫ್ರೈ ಮಾಡಿ ಬೇಜಾರಾಗಿದ್ದಾಗ ಈ ತರ ಡಿಫ್ರೆಂಟ್ ಆಗಿ ಚಿಕನ್ ರೋಸ್ಟ್ ಮಾಡಿ ಡಿಫ್ರೆಂಟ್ ಟೇಸ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮನೆಯಲ್ಲೇ ಒಂದು ಪೌಡರ್ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ. ಹೇಗ್ ಮಾಡೋದು ನೋಡ್ಕೊಂಡ್ ಬರೋಣ. ಇಲ್ಲಿ ನಾನು ಅರ್ಧ ಕೆಜಿ ಆಗೋಷ್ಟು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಪೌಡರ್ಗೆ 1 ಚಮಚ ಆಗೋಷ್ಟು ಕಾಳುಮೆಣಸು, 1 ಚಮಚ ಜೀರಿಗೆ, ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಸೋಂಪು, ಹಾಗೆ ಅರ್ಧ ಚಮಚ ಅಜ್ವೈನ್ ಓಂ ಕಾಳು, ಹಾಗೆ ಗಸಗಸೆ 1 ಚಮಚ ಆಗುವಷ್ಟು. ಇದಿಷ್ಟನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಡ್ರೈ ರೋಸ್ಟ್ಗೆ ಚಕ್ಕೆ ಮತ್ತೆ ಲವಂಗ ಹಾಕೊಳ್ತಾ ಇದ್ದೀನಿ. ಒಂದ್ 5ರಿಂದ 6 ಲವಂಗ, ಒಂದು 3ರಿಂದ 4 ಪೀಸು ಚಕ್ಕೆ. ಇದಿಷ್ಟನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ಬೇಕು. ಇದೇ ಪೌಡರ್ ಹಾಕಿ ಚಿಕನ್ ರೋಸ್ಟ್ ಮಾಡ್ತಿರುವಂತದ್ದು. ಬೇರೆ ಯಾವುದೇ ಖಾರದ ಪುಡಿ ಆಗ್ಲಿ ಧನಿಯಾ ಪುಡಿ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ ನಾನು. ಈಗ ಪೌಡರ್ ರೆಡಿ ಆಗಿದೆ. ಈ ತರ ಡ್ರೈ ರೋಸ್ಟ್ ಮಾಡಿರುವಂತದ್ದು ಪೌಡರ್. ಈಗ ಒಂದು ಪಾತ್ರೆಗೆ ಒಂದು 3ರಿಂದ 4 ಚಮಚ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿ ಕೆಂಪು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡ್ಕೊಳ್ಳಿ. ಆನಂತರ ಒಂದು 2 ಹಸಿಮೆಣಸು ಕಟ್ ಮಾಡಿ ಹಾಕೊಂಡಿದ್ದೀನಿ. ಆನಂತರ ಇಲ್ಲಿ 3 ಚಮಚ ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಅದರಲ್ಲಿ ಎಣ್ಣೆ ಸಪರೇಟ್ ಆಗೋ ತನಕ ಬಿಟ್ಟು ಆನಂತರ ಚಿಕನ್ ಅನ್ನ ಹಾಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ತೊಳೆದು ಹಾಕೊಳ್ಳಿ. ಆನಂತರ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಚಿಕನ್ ಮಟನ್ ಯಾವ್ದಕ್ಕೆ ಹಾಕಿದ್ರು ತುಂಬಾ ಒಳ್ಳೇದು. ಅದರಲ್ಲಿ ಆಂಟಿಬಯೋಟಿಕ್ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕನ್ ಉಪ್ಪು ಹಿಡಿಬೇಕಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಮುಚ್ಚಿ ಇಡ್ತಾ ಇದೀನಿ. ಯಾವ್ದೇ ತರ ನೀರ್ ಯೂಸ್ ಮಾಡಿಲ್ಲ. ಚಿಕನ್ ಅಲ್ಲೇ ನೀರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು 5 ನಿಮಿಷ ಮುಚ್ಚಿಟ್ಟು ಕುಕ್ ಮಾಡ್ಕೊಂಡ್ರೆ ಒಂದು ಹಾಫ್ ಬೇಯೋ ತನಕ, ಚಿಕನ್ ಹಾಫ್ ಕುಕ್ ಆಗೋ ತನಕ ಬಿಡ್ಬೇಕು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಈಗ ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರುವಂತ ಪೌಡರ್ ಅನ್ನ ಒಂದು 3 ಚಮಚ ಆಗುವಷ್ಟು ಪೌಡರ್ ಹಾಕೊಳ್ತಾ ಇದ್ದೀನಿ. ಪೌಡರ್ ಹಾಕೊಂಡಿದ್ಮೇಲೆ ಇಲ್ಲಿ ಆನಂತರ 2 ಚಮಚ ಆಗುವಷ್ಟು ಚಿಕನ್ ಮಸಾಲಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಆಡ್ ಮಾಡಿರೋದು. ಇನ್ಯಾವುದೇ ತರ ಪೌಡರ್ ಯೂಸ್ ಮಾಡಿಲ್ಲ ನಾನು. ಖಾರಕ್ಕೆ ಹಸಿಮೆಣಸು ಫಸ್ಟ್ ಅಲ್ಲೇ ಹಾಕಿದೀವಿ, ಮತ್ತೆ ಪೆಪ್ಪರ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಖಾರ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮತ್ತೆ ಕುಕ್ ಮಾಡ್ಬೇಕು. ಇದಕ್ಕೆ ಯಾವುದೇ ತರ ನೀರ್ ಆಡ್ ಮಾಡಿಲ್ಲ. ಹೀಗೆ ಇದ್ರಲ್ಲಿ ಡ್ರೈ ಆಗಿ ಈ ತರನೇ ಬೇಯಬೇಕು ಚಿಕನ್. ಹಾಗಾಗಿ ಚೆನ್ನಾಗಿ 5 ನಿಮಿಷ ಬೆಂದ್ಮೇಲೆ ಓಪನ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಆಲ್ರೆಡಿ ಒಂದು 90% ಕುಕ್ ಆಗಿದೆ. ಈಗ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಸೊಪ್ಪು, ಹಾಗೆ ಆಪ್ಷನಲ್ಲು ನಿಮ್ಮ ಹತ್ರ ಕಸ್ತೂರಿ ಮೇಥಿ ಇದ್ರೆ ಹಾಕೊಳ್ಬಹುದು ಫ್ಲೇವರ್ಗೋಸ್ಕರ. ಅದನ್ನು ಸ್ವಲ್ಪ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಹಾಗೆ ಓಪನ್ ಅಲ್ಲೇ ಒಂದು 2ರಿಂದ 3 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ರೋಸ್ಟ್ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಇದು. ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.